ಇದು ಅಲೀಶಾ ಬೆಕೆಟ್ಗೆ ಹೊಸ ಶಾಲೆಯ ಮೊದಲ ದಿನವಾಗಿತ್ತು. ಅಲೀಶಾಳ ತಂದೆ ಅರಣ್ಯಾಧಿಕಾರಿ. ಅವರ ಕೆಲಸದ ಕಾರಣ ಅವರು ಆಗಾಗ್ಗೆ ವರ್ಗಾವಣೆಯಾಗುತ್ತಿದ್ದರು. ಅಲೀಶಾ ತನ್ನ ಹಳೆಯ ಸ್ನೇಹಿತರನ್ನು ಬಿಟ್ಟು ಬರಬೇಕಾದ್ದರಿಂದ ತುಂಬಾ ದುಃಖಿತರಾಗಿದ್ದಳು. ಈ ಹೊಸ ಶಾಲೆಯಲ್ಲಿ ಮತ್ತೆ ಹೊಸ ಸ್ನೇಹಿತರನ್ನು ಮಾಡಬೇಕಾಗಿತ್ತು. ಅಲೀಶಾ ತರಗತಿಗೆ ಬಂದಾಗ ಎಲ್ಲರೂ ಅವಳತ್ತ ನೋಡಿದರು. ಅವಳು ಹೊಸ ವಿದ್ಯಾರ್ಥಿನಿಯಾಗಿದ್ದಳು. ಗುರುಗಳು ಅವಳನ್ನು ತರಗತಿಗೆ ಪರಿಚಯಿಸಿದರು. ಅಲೀಶಾ ನಾಚಿಕೆಯಿಂದ ನಗುತ್ತಾ ತನ್ನ ಆಸನದಲ್ಲಿ ಕುಳಿತಳು. ಅವಳ ಪಕ್ಕದಲ್ಲಿ ಜವಳಿ ಸಹೋದರರು ಕುಳಿತಿದ್ದರು. ಅವರು ಜಾನ್ ಆಮ್ಹರ್ಸ್ಟ್ ಮತ್ತು ಜೇಮ್ಸ್ ಆಮ್ಹರ್ಸ್ಟ್. ಜೋಡಿ ಕೆಲಸಕ್ಕೆ ಜೇಮ್ಸ್ ಅಲೀಶಾಳ ಜೊತೆ ಗೂಡಿದನು. ಅವನು ಸ್ನೇಹಪೂರ್ಣವಾಗಿ ಮಾತನಾಡಿದನು. ಅಲೀಶಾಳ ಮುಖದಲ್ಲಿ ಮೊದಲ ನಗು ಮೂಡಿತು. ಮಧ್ಯಾಹ್ನದ ವಿರಾಮದ ವೇಳೆ ಜಾನ್ ಮತ್ತು ಜೇಮ್ಸ್ ಕಾಣೆಯಾಗಿದ್ದರು. ಅಲೀಶಾ ಕೂಗಿದಳು, ಆದರೆ ಯಾವುದೇ ಉತ್ತರ ಬಂದಿಲ್ಲ. ಅಷ್ಟರಲ್ಲಿ ಭಾರೀ ಶಬ್ದ ಕೇಳಿಬಂತು. ಭೂಮ್! ಅಲೀಶಾ ಆ ಶಬ್ದ ಬಂದ ದಿಕ್ಕಿಗೆ ಓಡಿದಳು. ಶೌಚಾಲಯದ ಬಳಿ ನೀರು ತುಂಬಿ ಹರಿಯುತ್ತಿತ್ತು. ಒಳಗೆ ಜಾನ್ ಮತ್ತು ಜೇಮ್ಸ್ ಭಯದಿಂದ ನಿಂತಿದ್ದರು. ಅಲೀಶಾ ತಕ್ಷಣವೇ ರಕ್ಷಣಾ ಸಿಬ್ಬಂದಿಗೆ ಕರೆ ಮಾಡಿದಳು. ಅವರು ಬಂದು ನೀರನ್ನು ನಿಲ್ಲಿಸಿದರು. ಜಾನ್ ಮತ್ತು ಜೇಮ್ಸ್ರನ್ನು ಸುರಕ್ಷಿತವಾಗಿ ಹೊರತಂದರು. ಅವರು ಅಲೀಶಾಳಿಗೆ ಧನ್ಯವಾದ ಹೇಳಿದರು. ಮೂರೂ ಮಂದಿ ಒಟ್ಟಿಗೆ ಕುಳಿತು ಊಟವನ್ನು ಹಂಚಿಕೊಂಡರು. ಆ ದಿನದಿಂದ ಅವರು ಉತ್ತಮ ಸ್ನೇಹಿತರಾದರು. ಹೊಸ ಶಾಲೆ ಅಲೀಶಾಳಿಗೆ ಹೊಸ ಸ್ನೇಹ ಮತ್ತು ಹೊಸ ಸಂತೋಷವನ್ನು ತಂದಿತು.